ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾ ಶ್ರೀಗುರು. ಸೆಪ್ಟೆಂಬರ್ 29ರಂದು ಕಲಬುರಗಿಯಲ್ಲಿ ಸೇವಾ ಭಾರತಿ ಟ್ರಸ್ಟ್ ರಜತ ಮಹೋತ್ಸವ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷರಾದ ಬಸವರಾಜ್ ದೇಶಮುಖ್ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸೇವಾ ಭಾರತಿ ಟ್ರಸ್ಟ್ ಕಳೆದ ಹಲವು ವರ್ಷಗಳಿಂದ ಜನಪರ ಸೇವೆ ಮಾಡುತ್ತಾ ಬರುತ್ತಿದ್ದು, ಇದೀಗ 25 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಸೆಪ್ಟೆಂಬರ್ 29ರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ರಜತ ಮಹೋತ್ಸವ ಸಮಾರಂಭ ಏರ್ಪಡಿಸಲಾಗಿದೆ. ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ನಮ್ಮ ಸೇವಾ ಭಾರತಿ ಟ್ರಸ್ಟ್ ಏನಿದೆ ಉತ್ತರ ಪ್ರಾಂತ, ಇದರಲ್ಲಿ 17 ಜಿಲ್ಲೆಗಳು ಹೆಡ್ ಆಫೀಸ್ ಹುಬ್ಬಳ್ಳಿಯಲ್ಲಿದೆ. ಅವ್ರದ್ದು ಏನು ಕೆಲಸ ಅಂತಂದರೆ ಸ್ಲಮ್ ಇರುವ ಮಕ್ಕಳಿಗೆ ಸಾಯಂಕಾಲ 5:30 ಇಂದ 7:30ವರೆಗೆ ಮಕ್ಕಳಿಗೆ ಯಾರಿಗೆ ವಿದ್ಯಾಭ್ಯಾಸ ಕಲಿಸೋದಾಗೋದಿಲ್ಲ ಅಂಥ ಮಕ್ಕಳಿಗೆ ವಿದ್ಯೆಯನ್ನು ಏನು ಕಲ್ತ್ರಿ ಅನ್ನೋ ಅವರಿಗೆ ವಿದ್ಯೆಯನ್ನು ಕಲಿಸ್ತಾರೆ. ಪ್ಲಸ್ ಅವರಿಗೆ ಅವ್ರ ಜೀವನವನ್ನು ನಿರೂಪಣೆ ಮಾಡುವ ಎಲ್ಲ ಶಕ್ತಿಗಳು ಅವರಿಗೆ ತುಂಬುತ್ತಾರೆ. ನಮ್ಮ ಭಾರತೀಯ ವಿದ್ಯಾ ಟ್ರಸ್ಟ್ ವತಿಯಿಂದ ಕೆಲಸ ನಡೀತಾ ಇದೆ. ಇಲ್ಲಿ ಗುಲ್ಬರ್ಗದಲ್ಲಿ 25 ಸೆಂಟರ್ಗಳಿದ್ದಾವೆ ಸ್ಲಮ್ ಏರಿಯಾದಲ್ಲಿ. ಅಂಥ ಇದರಲ್ಲಿ ಹೋಗಿ ಅವರು 2 ತಾಸು ಸ್ಪೆಂಡ್ ಮಕ್ಕಳಿಗೆ ಜೊತೆ ಕೂಡಿ, ಅಂದರೆ ಮೊದಲ ಪಾಲಕರಿಗೆ ಮನವೊಲಿಸಬೇಕಾಗ್ತದೆ. ಪಾಲಕರಿಗೆ ಮನವೊಲಿಸಿ ಮಕ್ಕಳಿಗೆ ಹೀಗೆಲ್ಲ ಶಿಕ್ಷಣ ಸಂಸ್ಕಾರ ಮತ್ತು ಅದ್ರ ಬಗ್ಗೆ ಅರಿವು ತಿಳಿಸ್ತೀವಿ ಅಂತ ಹೇಳಿದ್ಮೇಲೆ ಸ್ವಲ್ಪ ಕೆಲವೊಬ್ಬರು ಅವಾಯ್ಡ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಕಳಿಸ್ತಾ ಇದ್ದಾರೆ. ಇದರಿಂದ ನಮ್ಮ ಸ್ಲಮ್ ಏರಿಯಾದ ಮಕ್ಕಳು ಸ್ವಲ್ಪ ಜ್ಞಾನವಂತ ಆದರೆ ಇವರು ನಮ್ಮ ಭಾರತ ದೇಶದಲ್ಲಿ ಒಳ್ಳೆಯ ನಾಗರಿಕರಾಗಿ ಒಳ್ಳೆಯ ಕೆಲಸ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. 25 ವರ್ಷಗಳು ಆಗಿದೆ ಭಾರತೀಯ ಸೇವಾ ಟ್ರಸ್ಟ್ ವತಿಯಿಂದ. ಅದಕ್ಕೆ ಇಲ್ಲಿ ಗುಲ್ಬರ್ಗದಲ್ಲಿ ಒಂದು 29ನೇ ತಾರೀಕಿಗೆ ಅದು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರದ್ದು ವಿವರ ನಮ್ಮ ರಮೇಶ್ ಟಿಪ್ನೂರವರು ತಮಗೆ ಹೇಳಿದ್ದಾರೆ. ಇದೇ ರೀತಿ ವ್ಯಕ್ತಿಯಿಂದ ಮಾಡಿದರೆ ನಮ್ಮ ಭಾಗ, ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಮತ್ತು ಹಿಂದುಳಿದ ಭಾಗ ಏನಂತಿದ್ದೀವಿ ಅದನ್ನು ಈ ನಮ್ಮ ಶಿಕ್ಷಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ ಶಿಕ್ಷಣದಿಂದಲೇ ನಾವು ಕತ್ತಲಿಂದ ಬೆಳಕಿಗೆ ಬರ್ಬೋದು ಅಂತ ಈ ಇದರಲ್ಲಿ ನಮ್ಮ ಭಾರತೀಯ ಶಿಕ್ಷಣ ಟ್ರಸ್ಟ್ ಇದೆ. ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ರಜಕೋತ್ಸವ ನಮಗೆ ನಾವು ಅದರಲ್ಲಿ ಸದಸ್ಯರಾಗಿರೋದಕ್ಕೋಸ್ಕರ ಈ ಭಾಗಕ್ಕೆ ಬಂದು ನಾಡದ ಫಂಕ್ಷನ್ಗೆ ನಾನು ಅಧ್ಯಕ್ಷತೆ ಕೊಟ್ಟಿದ್ದಾರೆ. ಒಳ್ಳೆಯ ರೀತಿಯಿಂದ ನಾವು ಮಕ್ಕಳಿಗೆ ನಾವು ಏನು ಮಾಡಬೇಕು. 17 ಜಿಲ್ಲೆಗಳು ಇದೆ ಉತ್ತರ ಪ್ರಾಂತ, ಅದು ಹುಬ್ಬಳ್ಳಿಯಿಂದ ಉತ್ತರ ಪ್ರಾಂತ ಅಂದರೆ ನಾವೇನು ನಾರ್ತ್ 2 ಜಿಲ್ಲೆ ಇದ್ದಾವೆ. ದಕ್ಷಿಣ ಪ್ರಾಂತ, ಉತ್ತರ ಪ್ರಾಂತ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.